ಹಾಯ್ ಗಾಯ್ಸ್, ಎಲ್ಲರೂ ಆರಾಮಾಗಿದ್ದೀರಾ? ಅಕಸ್ಮಾತಾಗಿ ನೀವೇನಾದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ನೀವಿನ್ನೂ ಮೆಂಟಲ್ ಸೈಡ್ ಆಫ್ ಕ್ರಿಕೆಟ್ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟು ಅದನ್ನು ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಲಿಂಕ್ ಈಸ್ ಇನ್ ಡಿಸ್ಕ್ರಿಪ್ಷನ್. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅರ್ಥ ಆಯಿತು? ಈ ಎರಡು ಸೀನು, ಒಬ್ಬ ಬ್ಯಾಟ್ಸ್ಮನ್ ಹೊಡೆದಾಗ ಕ್ಲಾಪ್ಸ್ ಮಾಡ್ತಾರೆ, ಎಸ್ಪೆಷಲಿ ಇಂಗ್ಲೆಂಡಲ್ಲಿ. ಅದು ಯಾಕೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕ್ವಶನ್ ಮಾರ್ಕ್ ಇರುತ್ತೆ. ದೇ ಆರ್ ಎನ್ಕರೇಜಿಂಗ್ ದ ಪ್ಲೇಯರ್. ಹಾಗೆ ಎನ್ಕರೇಜ್ಮೆಂಟ್ ನಿಮಗೆ ಸಿಗಬೇಕಿಂತ ಅಂದರೆ ನೀವು ಕಮ್ ಬ್ಯಾಕ್ ಮಾಡಬೇಕು ಸ್ಟ್ರಾಂಗ್ ಆಗಿ. ನಿಮ್ಮ ಕ್ರಿಕೆಟ್ ಲೈನಪ್ಪಲ್ಲಿ ನೀವು ಎಷ್ಟೇ ಕಷ್ಟಪಡ್ತಿದ್ರು ನೀವು ಕಮ್ ಬ್ಯಾಕ್ ಮಾಡಬೇಕು. ಸೊ ಕಮ್ ಬ್ಯಾಕ್ ಹೇಗೆ ಮಾಡೋದು? ನನ್ನ ಸ್ಟ್ರೈಕ್ ರೇಟ್ ಸ್ಲೋ ಇದೆ ಗುರು, ನನ್ನ ಪವರ್ ಹಿಟ್ಟಿಂಗ್ ಬರ್ತಾ ಇಲ್ಲ, ನಾ ಫಿನಿಷರ್ ಆದರೆ ನಾ ವಿಕೆಟ್ ಕೀಪಿಂಗ್ ಮಾಡ್ತೀನಿ, ನನ್ನ ಸೆಲೆಕ್ಟ್ ಆಗ್ತಿಲ್ಲ ಅಂತ ಅಂತಿದ್ದವ್ರಿಗೆ ಈ ವಿಡಿಯೋ ಪಕ್ಕ ನಿಮಗೆ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಬರೆದು ಕೊಡ್ತೀನಿ ನಿಮಗೆ. ಈ ಅಕಸ್ಮಾತಾಗಿ ಈ 3 ಪಾಯಿಂಟನ್ನಷ್ಟೇ ಈ ವಿಡಿಯೋದಲ್ಲಿ ಬರೀ 3 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 3 ಪಾಯಿಂಟನ್ನು ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ನ ವರ್ಕೌಟ್ ಮಾಡಲಿಲ್ಲ ಅಂತಂದರೆ ನೀವು ಉದ್ಧಾರ ಆಗಲ್ಲ ಮುಂದಕ್ಕೆ. ಅಕಸ್ಮಾತಾಗಿ ಇದೇ ಥರ ಇರ್ಬೋದು, ರಿಲೇಟೆಡ್ ವಿಡಿಯೋ ಸುಮಾರು ಕೊಟ್ಟಿರ್ಬೋದು, ಬಟ್ ಇದು 100% ವರ್ಕ್ ಆಗೋವಂಥ ವಿಡಿಯೋ. ಸೊ ದಯವಿಟ್ಟು ಇದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ವಿಡಿಯೋನ ಶುರು ಮಾಡೋಣ. ಮೊದಲನೇ ಪಾಯಿಂಟ್, ಹೌ ಟು ಇನ್ಕ್ರೀಸ್ ಸ್ಟ್ರೈಕ್ ರೇಟ್. ಇನ್ಕ್ರೀಸ್ ಸ್ಟ್ರೈಕ್ ರೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸ್ಟ್ರೈಕ್ ರೇಟ್ ಇಲ್ಲ ಅಂತಂದರೆ ಯಾವುದೇ ಒಬ್ಬ ಪ್ಲೇಯರ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅಂದರೆ ಕಡಿಮೆ ಬಾಲ್ಸಲ್ಲಿ ಜಾಸ್ತಿ ರನ್ ಮಾಡೋರನ್ನ ಇವತ್ತು BCCI ಹೊಸ ರೂಲ್ಸ್ ಮಾಡಿದ್ದು ಏನು ಅಂತಂದರೆ, ಯಾವ ಪ್ಲೇಯರ್ ಕನ್ಸಿಸ್ಟೆಂಟಾಗಿ ರನ್ಸ್ ಮಾಡ್ತಾರೋ ಅವ್ರಿಗೆ ಪ್ಲೇಯಿಂಗ್ 11 ಸ್ಥಾನ, ಇಲ್ಲ ಅಂದರೆ ಇಲ್ಲ. ಸೊ ಆ ರೂಲ್ಸ್ ಪ್ರಕಾರನೇ ನಾನು ಈ ವಿಡಿಯೋನ ಕಮ್ ಬ್ಯಾಕ್ ಇನ್ ಕ್ರಿಕೆಟ್ ಫ್ರಮ್ ಪೂರ್ ಫ್ರಾಮ್ ಅಂತ ಅಂದ್ಬಿಟ್ಟು ಟಾಪಿಕ್ ಇಟ್ಕೊಂಡು ಬಂದಿರೋದು. ಸೊ ದಯವಿಟ್ಟು ನಿಮ್ಮ ಸ್ಟ್ರೈಕ್ ರೇಟನ್ನು ಜಾಸ್ತಿ ಮಾಡ್ಕೊಳ್ಳಿ. ಫಿನಿಷರ್ಸ್ಗಲ್ಲ, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗೆ. ಇದು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಮೇನ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರೈಕ್ ರೊಟೇಟ್ ಮಾಡಿರಿ. ನಿಮ್ಮ ನಾನ್ ಸ್ಟ್ರೈಕ್ ಎಂಡ್ ಇರೋನಿಗೆ ನೀವು ಸ್ಟ್ರೈಕ್ ಬಂದಾಗ ಅವನು ಬ್ಯಾಟಿಂಗ್ ಆಡ್ತಾನೆ. ಅವ್ನು ಬ್ಯಾಟಿಂಗ್ ಆಡಿದಾಗ ಅವ್ನು ಏನು ಮಾಡ್ದ, ಯಾವ ಬಾಲಿಲ್ಲ ಅಂತ ಅವನಿಗೆ ಕ್ವಶನ್ ಮಾಡಿ. ಅವ್ನು ಕ್ವಶನ್ ಮಾಡಿದಾಗ ನಿಮ್ಮ ಬ್ರೇನು ಸಕ್ ಮಾಡುತ್ತೆ. ಅದನ್ನು ನೀವು ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಆ ಬ್ರೈನ್ ಸಕ್ ಮಾಡಿದಾಗ ನಿಮ್ಮ ತಲೆ ಓಡುತ್ತೆ, ಓ ಇವನು ಈ ಬಾಲ್ಗೆ ಈ ಥರ ಮಾಡ್ದ, ನಾನು ಆ ಥರ ಬಾಲ್ ಬಂದಾಗ ಅದೇ ಥರ ಅಥವಾ ಬೇರೆ ಡಿಫ್ರೆಂಟ್ ಶಾಟ್ ಟ್ರೈ ಮಾಡ್ಬೋದು. ನಂಗೆ ಗೊತ್ತಿರೋದು, ಅವನದೇ ಏನು ಫಾಲೋ ಮಾಡೋಕೆ ಹೋಗ್ಬೇಡಿ. ಈ ಥರ ಐಡಿಯಾಸ್ ಶೇರ್ ಮಾಡಿ. ಅಕಸ್ಮಾತಾಗಿ ಅವ್ನು ಶೇರ್ ಮಾಡ್ತಿಲ್ಲ ಅಂತಲೇ ಬಿಟ್ಬಿಡಿ. ನೀವು ನಿಮ್ಮ ಕೆಲಸ ನೀವು ಮಾಡಿ. ಇನ್ ಸ್ವಿಂಗ್ ಬಂದಾಗ ಡಿಫೆಂಡ್ ಮಾಡ್ತೀವಿ, ಔಟ್ ಸ್ವಿಂಗ್ ಬಂದಾಗ ಬಿಡ್ತೀವಿ, ಅನ್ಬೀಟಬಲ್ ಬೌನ್ಸರ್ ಬಂದಾಗ ಡಕ್ ಮಾಡ್ತೀವಿ, ಯಾರ್ಕರ್ ಬಂದಾಗ ಏನು ಮಾಡೋಕ್ಕಾಗಲ್ಲ, ಬಿಟ್ಟರೆ ವಿಕೆಟು, ಇಲ್ಲಾಂದ್ರೆ ಇಲ್ಲ, ನಾವು ಡಿಫೆಂಡ್ ಮಾಡಲೇಬೇಕು. ಸೊ ಅದಕ್ಕೋಸ್ಕರನೇ ದಯವಿಟ್ಟು ಸ್ಟ್ರೈಕ್ ರೊಟೇಟನ್ ಮಾಡಿ. ಸ್ಪೆಷಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ತುಂಬಾ ಪ್ರೆಷರೈಸ್ ಮಾಡ್ತಾ ಇರೋದು. ಯಾಕೆಂತಂದರೆ ಇದು ವೆರಿ ಇಂಪಾರ್ಟೆಂಟ್. ಸೊ ಅಕಸ್ಮಾತಾಗಿ ನೀವೇನಾದ್ರು ಇನ್ನಿಂಗ್ಸು ಅಥವಾ ಟೆಸ್ಟ್ ಮ್ಯಾಚಸ್ ಆಡಿದ್ರೆ ಸ್ಟ್ರೈಕ್ ರೊಟೇಷನ್ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡಿ. ಸೊ ಸೆಕೆಂಡ್ ಪಾಯಿಂಟಿಗೆ ಬರೋಣ ಅಂತಂದರೆ ಅದು ಹೌ ಟು ಇನ್ಕ್ರೀಸ್ ಪವರ್ ಹಿಟ್ಟಿಂಗ್. ಇನ್ಕ್ರೀಸ್ ರನ್ ಆಗಿರ್ಬೋದು, ಪವರ್ ಹಿಟ್ಟಿಂಗ್. ಇದು ಹೇಗೆ ಇನ್ಕ್ರೀಸ್ ಮಾಡೋದಂತ, ನಿಮ್ಮ ಲೆಗ್ಸ್ ಮತ್ತು ಕೋರ್ ತುಂಬ ಸ್ಟೆಬಿಲೈಸ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಸ್ಕ್ವಾಡ್ಸ್ ಮಾಡ್ಬೋದು. ಅದರ ಜೊತೆಗೆ ಜಂಪ್ ಸ್ಕ್ವಾಡ್ಸನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ಲಂಜಸ್ ಹೊಡಿಬೋದು. ಆಮೇಲೆ ಜಂಪಿಂಗ್ ಜಾಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಲೆಗ್ ವರ್ಕೌಟ್ಗೆ. ರೋಹಿತ್ ಶರ್ಮಾ ಅಂತ 6 ಹೊಡೆಯೋಂಥ ಬ್ಯಾಟ್ಸ್ಮನ್ಗಳೆಲ್ಲ ಲೆಗ್ ವರ್ಕೌಟ್ ಜಾಸ್ತಿ ಮಾಡ್ತಾರೆ. ಮತ್ತು 2 ಬ್ಯಾಟನ್ನು ಹಿಡ್ಕೊಂಡು ಮುಂಚೆನೆಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ಹಳೆ ವೀಡಿಯೋಸಲ್ಲಿ. ಸ್ವಲ್ಪ ನೋಡಿ ಹಳೆ ವೀಡಿಯೋಸ್ನ, ಬರೀ ಇದೊಂದು ವೀಡಿಯೋ ನೋಡೋಕೆ ಹೋಗ್ಬೇಡಿ. ಹಳೆ ವೀಡಿಯೋಸ್ಗಳಲ್ಲಿ 2 ಬ್ಯಾಟ್ ಇಟ್ಕೊಂಡು ಪವರ್ ಜನ್ರೇಟ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಿಮಗೆ ಕಣ್ಣ ಮೇಲೆ ನಿಗಾ ಇರಲ್ಲ, ನಿಮ್ಮ ಬಾಲ್ ಮೇಲೆ ನಿಗಾ ಇರಲ್ಲ, ಅಂದರೆ ನೀವು ಅಬ್ಸರ್ವ್ ಮಾಡ್ತಿರಲ್ಲ. ಸೊ ಅದಕ್ಕೋಸ್ಕರನೇ 3ನೇ ಪಾಯಿಂಟ್ ಏನು ಅಂತಂದರೆ ಅಬ್ಸರ್ವೇಷನ್ ಆನ್ ಬಾಲ್ ಮೇಲೆ ಅಬ್ಸರ್ವ್ ಮಾಡಿ ಫಸ್ಟು. ಅದನ್ನು ಅಬ್ಸರ್ವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಮ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಇದೆ ಅಂತ ಅರ್ಥ. ನಿಮ್ಮ ಡಿಸಿಪ್ಲಿನಲ್ಲಿ ಬರೀ 2 ಪಾಯಿಂಟ್ ಅಲ್ಲ, ಇದು ಮೇಜರ್ ಪಾಯಿಂಟ್. ಈ ಮೇಜರ್ ಪಾಯಿಂಟನ್ನು ಬಿಟ್ಟರೆ ನಿಮಗೆ ನೀವು ಮೋಸ ಮಾಡ್ಕೊಂಡಂಗೆ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ. ಅಬ್ಸರ್ವೇಷನ್ ಆನ್ ಬಾಲ್. ಥರ್ಡ್ ಪಾಯಿಂಟ್, ಮೆಡಿಟೇಷನ್ನು ಮತ್ತು ಐ ಎಕ್ಸಸೈಸಸ್ ಕೆಲವೊಂಥದ್ದಿದೆ ಯೂಟ್ಯೂಬ್ಗಳಲ್ಲಿ ಮತ್ತು ಎಲ್ಲ ಕಡೆ ಕೇಳ್ತಾರೆ. ಎಲ್ಲ 30 ಸೆಕೆಂಡ್ಸಿಂದನೇ ಶುರು ಮಾಡಿ. ಸ್ಪೆಷಲಿ ತ್ರಾಟಕ ಮಾತ್ರ ಮಾಡಲೇಬೇಕು.
ತ್ರಾಟಕ ಅನ್ನುವಂಥದ್ದು ಥರ್ಡ್ ಐನ ಆಕ್ಟಿವೇಟ್ ಮಾಡುತ್ತೆ, ವಿಚ್ ಮೀನ್ಸ್ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಆ ಥರ್ಡ್ ಐ ವೆರಿ ಇಂಪಾರ್ಟೆಂಟ್. ಚಕ್ರಾಸ್ ಅಕಸ್ಮಾತಾಗಿ ಆಕ್ಟಿವೇಟ್ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಕ್ವಶನ್ ಮಾರ್ಕ್ ಇತ್ತು ಅಂತಂದರೆ ಸಪ್ರೇಟಾಗಿ ಅದಕ್ಕೆ ಶಾರ್ಟ್ಸ್ ಮಾಡ್ತೀನಿ ಅಥವಾ ವೀಡಿಯೋ ಮಾಡ್ತೀನಿ. ಕಮೆಂಟ್ ಮಾಡಬೇಕು. ನಾನು ಕಮೆಂಟ್ ಮಾಡಲಿಲ್ಲ ಅಂದರೆ ಗೊತ್ತಾಗಲ್ಲ ನಿಮ್ಗೆ ಏನು ಬೇಕು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಹೊತ್ತು ಕಂಪಲ್ಸರಿ ಮಾಡಬೇಕು. ನೀವು ಅಕಸ್ಮಾತ್ ಆಪ್ಷನಲ್ ಆಗಿ ಕ್ರಿಕೆಟ್ಗಿನ್ನ ಮುಂಚೆ ಮಾಡ್ಕೋತೀನಿ ಇನ್ನೊಂದು ಸಲ ಅಂತ ಅಂದರೆ ಮಾಡ್ಬೋದು. ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇದು ಸ್ಟೂಡೆಂಟ್ಸ್ಗೂ ಕೂಡ ಉಪಯೋಗಿಸೋವಂಥ ಯೂಸ್ ಮಾಡ್ಕೋಬೋದು. ಅಬ್ಸರ್ವೇಷನ್ ಆನ್ ಎ ಬಾಲ್ ಪಾಯಿಂಟಲ್ಲಿರೋ ಕೆಲವೊಂಥ ಎಕ್ಸಸೈಸಸ್ ಮೀನ್ಸ್ ಮೆಡಿಟೇಷನ್ ಆಗಿರ್ಬೋದು, ಐ ಎಕ್ಸಸೈಸಸ್ ಮತ್ತು ಮೇನ್ ತ್ರಾಟಕ ಮಾಡಿ. ಯಾಕೆ ಇನ್ಕ್ರೀಸ್ ಆಗಲ್ಲ ನಿಮ್ಮ ಕಾನ್ಸಂಟ್ರೇಷನ್ ನಾನು ನೋಡೇಬಿಡ್ತೀನಿ. ಸೊ ಈ ವಿಡಿಯೋನಲ್ಲಿ ಇಷ್ಟೇ. ಎಂಡ್ ಮಾಡೋ ಸಮಯ ಬಂದಿದೆ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಯಾರಿಗಾರ ಬೇಕಿದ್ರೆ ಶೇರ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದ ವೀಕ್ಷಕರೇ. ಮತ್ತೆ ಭೇಟಿಯಾಗಿ ಹೊಸ ವೀಡಿಯೋಸ್ ಕಂಟೆಂಟ್ಸ್ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.